ನಮಸ್ಕಾರ. ಎಲ್ಲರಿಗೂ ಎಲ್ಲ ಬ್ಲೂ ಹಾಕೊಂಡು ಬಂದಿದೀವಿ, ತುಂಬಾ ದಿನ ಆದ್ಮೇಲೆ ಬಂದಿದೀವಿ. ಬ್ಲೂವಿನ ವಿಶೇಷ ಇವತ್ತು ಏನು ಅಂದ್ರೆ ಅದು ಇಂಡಿಯಾ ಜರ್ಸಿ ಇದು ಬೇರೆ ತೋರಿಸ್ತಾರೆ. ಎಸ್, ಇಂಡಿಯನ್ ಟೀಮ್ ವರ್ಲ್ಡ್ ಕಪ್ಗೆ ರೆಡಿ ಆಗಿದ್ಯಾ ಆಗಿಲ್ವಾ, ರಿಟೈನ್ ಮಾಡ್ತಾರಾ ವರ್ಲ್ಡ್ ಕಪ್ನ, T20 ವರ್ಲ್ಡ್ ಕಪ್ನ ಅನ್ನೋ ಟಾಪಿಕ್ ಬಗ್ಗೆ ಇವತ್ತು ಮಾತಾಡಕ್ ಬಂದಿದ್ವಿ. ಈಗ ತಾನೇ ಮುಗಿದಂತ ರೀಸೆಂಟ್ ಆಗಿ ಮುಗ್ದಿರುವಂತ T20 ನ್ಯೂಜಿಲೆಂಡ್ ಸೀರೀಸ್ ಅಲ್ಲಿ ಮುಗ್ದಿದೆ ಅಂದ್ರೆ 3 ಮ್ಯಾಚ್ ಮುಗ್ದಿದೆ, ಸೀರೀಸ್ ಗೆದ್ದಾಗಿದೆ. ಇನ್ 2 ಮ್ಯಾಚ್ ಒಂಥರ ಸೀರೀಸ್ ಪರ್ಸ್ಪೆಕ್ಟಿವ್ ಇಂದ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಏನೇ ಇದ್ರು ಅವೆಲ್ಲ ಬರೀ ಏನೋ ಪ್ರಾಕ್ಟೀಸ್, ಟೀಮ್ ಫೈನಲೈಸೇಷನ್ಸ್ ಅಂತ. ಒಂಥರ ಯಾವ ತರ ಸ್ಟೇಟ್ಮೆಂಟ್ ಇಂಡಿಯಾ ಕೊಟ್ಟಿದ್ದಾರೆ ಅಂದ್ರೆ ಅದ್ರ ಮೆಂಟಾಲಿಟಿ ಹೇಳುತ್ತೆ. ಐ ಥಿಂಕ್ ಯಾವಾಗ 2024 ಅಲ್ಲಿ ರೋಹಿತ್ ಶರ್ಮಾ ಅವರು ಒಂದು ವಿಷನ್ ಇಟ್ಕೊಂಡು ಹೇಳಿದ್ರು, ಈ ತರ ನಮ್ದು ಇಂಡಿಯನ್ ಟೀಮ್ ಏನು ಅಂದ್ರೆ ಫಿಯರ್ಲೆಸ್ ಕ್ರಿಕೆಟ್ ಆಡಬೇಕು, ತುಂಬಾ ಕನ್ಸರ್ವೇಟಿವ್ ಕ್ರಿಕೆಟ್ ಆಡಬಾರ್ದು, ಅದನ್ನೇ ನಾವು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಇದ್ದಿದ್ದಕ್ಕೋಸ್ಕರ ನಾವು ಗೆದ್ದಿದ್ದು 2024ನ ಅಂತ. ಅದೇ ಮೈಂಡ್ ಸೆಟ್ ಅಲ್ಲಿ ಕಂಟಿನ್ಯೂ ಆಗಿ ಐ ಥಿಂಕ್ ಅಲ್ಲಿಗಿಂತ ಜಾಸ್ತಿ 2024ಗಿಂತ ಒಂಥರ ಇನ್ಸ್ಪಿರೇಷನ್ ಆಗಿ ಇವಾಗ ಇರೋ ಬರೋರೆಲ್ಲ ಯಾವ ತರ ಆಡ್ತಾ ಇದಾರೆ ಅಂತಂದ್ರೆ, ಒನ್ ಆಫ್ ದ ಥಿಂಗ್ಸ್ ಗವಾಸ್ಕರ್ ಅವರು ಮೆನ್ಷನ್ ಮಾಡಿದ್ದು ಏನು ಅಂದ್ರೆ, ದ ನಂಬರ್ ಆಫ್ ಬಾಲ್ಸ್ ಐ ಯೂಸ್ ಟು ಟೇಕ್ ಟು ಗೆಟ್ ಆಫ್ ಮಾರ್ಕ್ ಇಸ್ ದ ನಂಬರ್ ಆಫ್ ಬಾಲ್ಸ್ ದಟ್ ಪ್ಲೇಯರ್ಸ್ ಆರ್ ಗೆಟಿಂಗ್ 50s ದೀಸ್ ಡೇಸ್. ಸೊ ಅಷ್ಟು ಅಜಗಜಾಂತರ ವ್ಯತ್ಯಾಸ ಆಗಿದೆ. 154 ರನ್ ಅನ್ನ 10 ಓವರ್ನಲ್ಲೇ 154 ರನ್ಸ್ ಇನ್ ಅಂದ್ರೆ 10 ಓವರ್ಸ್ ಅಂದ್ರೆ 15.4 ಪರ್ ಓವರ್ ಅಲ್ಲಿ ಹೊಡೆದು ವಿತ್ ದ ಲಾಸ್ ಆಫ್ ಜಸ್ಟ್ 2 ವಿಕೆಟ್ಸ್ ಥರ್ಡ್ T20 ಇಂಟರ್ನ್ಯಾಷನಲ್ ಗೆಲ್ತಾರೆ. ಅದನ್ನು ಏನು ಫಸ್ಟ್ ಬಾಲ್ ಸ್ಯಾಮ್ಸನ್ ಅವ್ರ ವಿಕೆಟ್ ಹೋದ್ಮೇಲೂ ನಮ್ಗೇನು ಮ್ಯಾಟರ್ ಆಗಲ್ಲ. ಆಕ್ಚುಲಿ ಸೆಕೆಂಡ್ ಮ್ಯಾಚ್ ಅಲ್ಲೂ 6 for 2 ಇದ್ರು, ಅಲ್ಲಿಂದನೂ ಅಷ್ಟೇ ನಮ್ಗೇನು ಮ್ಯಾಟರ್ ಆಗಲ್ಲ. ನಾವು ಎಷ್ಟೋದ್ರು ವಿ ಬ್ಯಾಟ್ ಡೀಪ್, ವಿ ಬಿಲೀವ್ ಇನ್ ಯುವರ್ ಅಬಿಲಿಟಿ. ನಮ್ಮ ಸ್ಟ್ರೆಂತ್ ಮೇಲೆ ನಾವು ಬಿಲೀವ್ ಮಾಡ್ಕೊಂಡು ನಾವು ಇದೇ ತರ ಕ್ರಿಕೆಟ್ ಆಡೋದು ಅಂತ ಭಯ ಪಡಿಸಿದ್ದಾರೆ. ಭಯ ಅನ್ನೋದು ದ ರೈಟ್ ವರ್ಡ್ ಅಂತ ಅನ್ಸುತ್ತೆ ನನಗೆ. ಯಾವ್ದೇ ಟೀಮ್ ಇವಾಗ ನೋಡ್ತಾ ಇರೋದು, ಅದೂ ಎಸ್ಪೆಷಲಿ ಇಂಡಿಯಾಲೇ ನಡೀತಾ ಇರೋದ್ರಿಂದ ವರ್ಲ್ಡ್ ಕಪ್, ಮೋಸ್ಟ್ಲಿ ಇಂಡಿಯಾ ಸಬ್ ಕಾಂಟಿನೆಂಟ್, ಇಂಡಿಯಾ, ಶ್ರೀಲಂಕಾ ಅಲ್ಲೇ ನಡೀತಾ ಇರೋದ್ರಿಂದ ವರ್ಲ್ಡ್ ಕಪ್ ಖಂಡಿತ ಬೇರೆ ಯಾವ್ದೇ ಟೀಮ್ಗೆ ವಿಸಿಟಿಂಗ್ ಅವ್ರಿಗಿರೋರಿಗೆ ಯೋಚನೆ ಆಗೇ ಆಗಿರುತ್ತೆ, ಈ ಟೀಮ್ ನ ಹೆಂಗ ಗುರು ಬೀಟ್ ಮಾಡೋದು. ಸೊ ನಮ್ದು ಎಲ್ಲಾ ಡಿಸ್ಕಷನ್ ಪಾಯಿಂಟ್ಸ್ ಇವತ್ತು ಇಟ್ ವಿಲ್ ಬಿ ಅರೌಂಡ್ ದಟ್. ಟೀಮ್ ಫಾರ್ಮಿಡಬಲ್ ಆಗಿದ್ಯಾ, ಇನ್ನ ಏನಾದ್ರು ಚೇಂಜಸ್ ನೋಡ್ಬೇಕಾ, ನಾವು ಎಲ್ಲಾ ಬಾಕ್ಸಸ್ ಟಿಕ್ ಆಗಿದ್ಯಾ, ಅಂಡ್ ವರ್ಲ್ಡ್ ಕಪ್ ನ ನಾವು ರಿಟೈನ್ ಮಾಡ್ತೀವಾ ಅನ್ನೋದ್ರ ಬಗ್ಗೆ ಇವತ್ತಿನ ಮಾತುಕತೆ. ಸೊ ಇನ್ನ ನಮ್ಮ ಬೇರೆ ಪ್ಯಾನಲಿಸ್ಟ್ ನ ಬರ್ಮಾಡ್ಕೊಳ್ಳೋಣ. ಸಚಿನ್ ಮತ್ತೆ ದರ್ಶನ್, ವೆಲ್ಕಮ್ ಟು ದಿಸ್ ಎಪಿಸೋಡ್. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಭಾರ್ಗವ್. ದರ್ಶನ್ ಹಂಗೆ ವೆಲ್ಕಮ್ ಮಾಡಕ್ಕಾಗಲ್ಲ, ವೈಸ್ ಪ್ರೆಸಿಡೆಂಟ್ ಆಫ್ ಯೂತಾ ಕ್ರಿಕೆಟ್ ಅಸೋಸಿಯೇಷನ್ ಆಗಿದ್ದಾರೆ. ಹಾಕ್ಬಿಟ್ಟು ಇದ್ ಮಾಡೋಣ. ಸೊ ಯೂತಾ ಕ್ರಿಕೆಟ್ ಅಸೋಸಿಯೇಷನ್ ನಮ್ದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಎಷ್ಟು ದೊಡ್ಡದಿಲ್ಲದೆ ಇದ್ರು ಅದೇ ಮಟ್ಟಿಗೆ ಒಂದು US ಅಲ್ಲಿ ಒಂದು ನಮ್ಮ ದರ್ಶನ್ ಕೃಷ್ಣ ಅವರು ಹೋಗಿ ಯೂತಾ ಅನ್ನೋ ಒಂದು ಸ್ಟೇಟ್ ಅಲ್ಲಿ ಹೋಗಿ ರೀಸೆಂಟ್ ಆಗಿ ಎಲೆಕ್ಷನ್ಸ್ ನಿಂತು ವೈಸ್ ಪ್ರೆಸಿಡೆಂಟ್ ಪದವಿ ಗೆದ್ದಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ದರ್ಶನ್. US ಕ್ರಿಕೆಟ್ ನ ಹಿಂಗೆ ಆಲ್ರೆಡಿ ನಾವು ಸಾಕಷ್ಟು ರೀಸೆಂಟ್ ಅಂಡರ್-19 ವರ್ಲ್ಡ್ ಕಪ್ ನೋಡ್ತಾ ಇದ್ರೆ ಬರೀ ಇಂಡಿಯನ್ಸ್ ಜಾಸ್ತಿ ಇದ್ರು ಅಂತ ತರ ಇತ್ತು. ಏನ್ ಮಾಡ್ತೀಯ ನೋಡೋಣ ನೀನು. ಥ್ಯಾಂಕ್ ಯು ಸೋ ಮಚ್. ಇನ್ಫ್ಯಾಕ್ಟ್ ಎಲ್ಲಾರ್ಗೂ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಂಡ್ ಇಲ್ಲಿರೋ ಫ್ರೆಂಡ್ಸ್ ಎಲ್ಲಾರು ಸಪೋರ್ಟ್ ಮಾಡಿ ಏನೋ ಒಂದು ಚೇಂಜಸ್, ಇಷ್ಟು 20+ ಇಯರ್ಸ್ ಇಂದ ಕ್ರಿಕೆಟ್ ಆಡ್ಕೊಂಡ್ ಬಂದಿದೀವಿ. ಸೊ ಸಮ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ತುಂಬಾ ಮಾತಾಡ್ತಿದ್ದಾಗ ಸಮ್ ಲೈಕ್ ಮೈಂಡೆಡ್ ಪೀಪಲ್ ಡಿಸ್ಕಸ್ ಮಾಡ್ತಾ ಇದ್ವಿ ಲಾಸ್ಟ್ ವರ್ಷ. ಅದೆಲ್ಲ ಆಗಿ ಫೈನಲಿ ಐ ಡಿಸೈಡೆಡ್ ಟು ಟೇಕ್ ಅಪ್ ದಿಸ್ ಚಾಲೆಂಜ್. ಸೊ ನೋಡೋಣ ಹೆಂಗೋಗುತ್ತೆ ಅಂತ. ಇಟ್ ಇಸ್ ಅ ಸ್ಮಾಲ್ ಲೀಗ್, ಇಲ್ಲಿ ಕಂಪೇರ್ ಮಾಡೋದು ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ವೆರಿ ಸ್ಮಾಲ್ ಲೀಗ್, ಬಟ್ ಹೆಂಗೆ
ದ ಹೋಲ್ ಐಡಿಯಾ ಅಥವಾ ನನ್ನ ಥಾಟ್ ಪ್ರಾಸೆಸ್ ಏನಿದ್ದು ಅಂದ್ರೆ, ನಾವು ಇದನ್ನ ಬೆಳೆಸ್ಬೇಕು ಅಂದ್ರೆ ಯಂಗ್ಸ್ಟರ್ಸ್ ಇಲ್ಲದೆ ಬೆಳೆಸೋದಿಕ್ ಕಷ್ಟ. ಸೊ ಆ ಯಂಗ್ಸ್ಟರ್ಸ್ ನ ಹೆಂಗೆ ನಾವು ಗೇಮ್ ಕಡೆ ಎಳ್ಕೊಂಡ್ ಬರ್ತೀವಿ ಅನ್ನೋದೇ ಬಿಗ್ ಚಾಲೆಂಜ್ ಇಲ್ಲಿ. ಸೊ ವೈಲ್ ಭಾರ್ಗವ್ ಹೇಳ್ದಂಗೆ ನಮ್ USA ಕ್ರಿಕೆಟ್ ಅಲ್ಲಿ ಇಂಡಿಯನ್ಸ್ ಜಾಸ್ತಿ ಇದ್ರೂನು ದೇರ್ ಆರ್ ಫ್ಯೂ ಹೂ ಆರ್ ಪಿಕಿಂಗ್ ಅಪ್ ಕ್ರಿಕೆಟ್. ಅಂದ್ರೆ ಲೋಕಲ್ ಅಮೆರಿಕನ್ಸ್ ಪಿಕ್ ಮಾಡ್ತಾ ಇದ್ದಾರೆ. ದೇ ಆರ್ ಶೋಯಿಂಗ್ ಇಂಟ್ರೆಸ್ಟ್. ಸೊ ಅದು ಆ ಇಂಟ್ರೆಸ್ಟ್ ನ ಹೆಂಗೆ ಕನ್ವರ್ಟ್ ಮಾಡೋದು ಅನ್ನೋದು ಇಟ್ ಇಸ್ ಅ ಬಿಗ್ ಚಾಲೆಂಜ್ ಇನ್ ಫ್ರಂಟ್ ಆಫ್ ಅಸ್. ಸೊ ನೋಡೋಣ, ಇಟ್ಸ್ ಅ ನ್ಯೂ ಜರ್ನಿ. ಜಸ್ಟಿಸ್ ಮಾಡ್ತೀನಿ ಅನ್ಕೊಂಡಿದೀನಿ. ಸೊ ವಿತ್ ಆಲ್ ಆಫ್ ದೇರ್ ಸಪೋರ್ಟ್, ನಿಮ್ಮೆಲ್ಲರ ಆಶೀರ್ವಾದದಿಂದ ಸೊ ಹೆಂಗೋಗುತ್ತೆ ಅಂತ ನೋಡೋಣ. ಅಪ್ಡೇಟ್ಸ್ ಕೊಡ್ತಾ ಇರೋಣ ಇಲ್ಲಿ ನಮ್ಮ ಇದರಲ್ಲಿ ಏನೇನ್ ಚೇಂಜಸ್ ಮಾಡಿದ್ವಿ, ಹೆಂಗ್ ಇಂಪ್ಯಾಕ್ಟ್ ಆಗ್ತಿದೆ ಅಂತ. ಎಸ್, ಆಲ್ ದ ಬೆಸ್ಟ್ ಕಣಪ್ಪ. ನಮ್ ಕಡೆಯಿಂದ ಇದ್ದೇ ಇರುತ್ತೆ ಸದಾ. ಆಲ್ ಆರ್ ಬೆಸ್ಟ್ ವಿಶಸ್ ವಿತ್ ಯು. ಥ್ಯಾಂಕ್ ಯು. ಸೊ ವಾಪಸ್ ಟಾಪಿಕ್ ಬರ್ತಾ, ಏನು ಅಂದ್ರೆ ನಿನ್ನೆ ಅಂದ್ರೆ ಗೌಹಾಟಿಲಿ ಆದಂತ ಮ್ಯಾಚ್ ಅಲ್ಲಿ 3.1 ಓವರ್ಸ್ ಅಲ್ಲಿ ಫಾಸ್ಟೆಸ್ಟ್ ಟೀಮ್ 50 ನ ರೆಕಾರ್ಡ್ ದಾಖಲೆ ಆಗಿದೆ. ಅದ್ರ ಜೊತೆಗೆ ಅಭಿಷೇಕ್ ಶರ್ಮಾ ಅವರು ಹಿ ಬಿಕಮ್ಸ್ ದ ಸೆಕೆಂಡ್ ಫಾಸ್ಟೆಸ್ಟ್ ಟು ಗೆಟ್ ಟು 50 ವಿತ್ ಜಸ್ಟ್ 14 ಬಾಲ್ ಅಲ್ಲಿ. ಅಂದ್ರೆ ಅವ್ರ ಗುರುಗಳಾದವ್ರದ್ದು ರೆಕಾರ್ಡ್ ಇನ್ನ ಬ್ರೇಕ್ ಮಾಡಿಲ್ಲ, ಯುವರಾಜ್ ಸಿಂಗ್ ಅವ್ರದ್ದು 12 ಬಾಲ್ದು. ಬಟ್ ಸದ್ಯದಲ್ಲೇ ಹತ್ರ ಇದ್ದಾರೆ. ಯಾವತ್ತು ಬ್ರೇಕ್ ಆಗತ್ತೆ ಅಂತಾನು ಅನ್ಸ್ತಾ ಇದೆ ಅದನ್ನು ಅವ್ರು ಆಡ್ತಾ ಇರೋದು ನೋಡ್ತಾ ಇದ್ರೆ. ಅಂಡ್ ನಿನ್ನೆ ಅವರು 50 ಹೊಡೆದ್ಮೇಲೆ ಇನ್ನೊಂದು ಸ್ಟಾಟ್ಸ್ ಏನಪ್ಪಾ ಅಂತಂದ್ರೆ, ಅವರು ಇನ್ನೊಬ್ರ ಜೊತೆ ಜಾಯಿಂಟ್ ಆಗಿ 950s he has scored in less than 25 balls. In 25 balls or under the 25 balls. ಆ ಇನ್ನೊಬ್ಬ ವ್ಯಕ್ತಿ ಯಾರು ಗೊತ್ತಾ? ನಮ್ಮ ಇಂಡಿಯನ್ ಟೀಮ್ ಅವರು ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್. ರೈಟ್. ಸೊ ಈ ತರ 950 ಸೂರ್ಯಕುಮಾರ್ ಯಾದವ್ ಅವರು ಹೊಡೆದಿದ್ದಾರೆ 25 ಬಾಲ್ ಕೆಳಗಡೆ. ಅವರು ಫಾರ್ಮ್ ಬಂದಿದ್ದಾರೆ. ಸೊ ಈಗ ನಂದು ಕ್ವೆಶನ್ ಸಚಿನ್ ನಿಮ್ಗೆ ಇರೋದು, ಈ ತರ ಹೈ ರಿಸ್ಕ್ ಅಂತ ಕ್ರಿಕೆಟ್ ವರ್ಕೌಟ್ ಆಗತ್ತಾ ಇದೇ ತರ ಆಡ್ತಾ ಹೋದ್ರೆ? ಇಂಡಿಯನ್ ಟೀಮ್ ಬ್ಯಾಟಿಂಗ್ ಡೆಪ್ಸ್ ನೋಡಿದ್ರೆ ಹೈ ರಿಸ್ಕ್ ಹೈ ರಿವಾರ್ಡ್ ಗೇಮ್ ಆಡೋದು ಟಾಪ್ 3-4 ಅಟ್ ಲೀಸ್ಟ್. ಈಗ ಇಶಾನ್ ಕಿಶನ್ ಜಾಯ್ನ್ ಪಿಚಿನ್ ಆದ್ಮೇಲೆ, ಸೊ ಇಟ್ ಈಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಬ್ಯಾಂಗ್ ಫ್ರಮ್ ಬಾಲ್ 1 or ಬಾಲ್ 2. ನಿನ್ನೆ ಎಕ್ಸಾಂಪಲ್ ನೀವೇ ಹೇಳಿದ್ರಿ, ಫಸ್ಟ್ ಬಾಲ್ ವಿಕೆಟ್ ಆದ್ರೂ ಇಶಾನ್ ಕಿಶನ್ ಒಂದು ಡಾಟ್ ಆಡ್ತಾರೆ, ಸೆಕೆಂಡ್ ಬಾಲ್, ಥರ್ಡ್ ಬಾಲ್ ಹಿ ಗೆಟ್ಸ್ ಆಫ್ ದ ಮಾರ್ಕ್ ವಿತ್ ಬಿಗ್ ಹಿಟ್, 16 ರನ್ ಓವರ್ ಬರುತ್ತೆ. ನೆಕ್ಸ್ಟ್ ಶುಭ್ಮನ್ ಗಿಲ್ ಅಲ್ಲ, ಸಾರಿ, ಅಭಿಷೇಕ್ ಶರ್ಮಾ ಅವರು ಫಸ್ಟ್ ಬಾಲ್ ಅಗೇನ್ ಔಟ್ ಆಫ್ ದ ಪಾರ್ಕ್, ಹಿ ಗೆಟ್ಸ್ ಆಫ್ ವಿತ್ ಬೌಂಡ್ರಿ 6. ಸೊ ಈ ತರ ಕಂಟಿನ್ಯೂಸ್ ಆಗಿ ಇರ್ರೆಸ್ಪೆಕ್ಟಿವ್ ಆಫ್ ಗೆಟಿಂಗ್ ಔಟ್, ದ ಫಿಯರ್ ಆಫ್ ಗೆಟಿಂಗ್ ಔಟ್ ಆಡಿದ್ರೆ ಡೆಫಿನೆಟ್ಲಿ fruitful irutte, because of the batting depth Indian team currently possesses in the shortest form of the game. So freedom ಕೊಟ್ಬಿಟ್ಟಿದ್ದಾರೆ, ಕೋಚ್ ಮ್ಯಾನೇಜ್ಮೆಂಟ್ ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ, irrespective of you get out or you keep scoring. I don't want you to play a lot of dot balls. If you are getting bogged down, you either step out or do something. I don't care even if you get out, because I have the resources and the strength to bat out my 20 overs and set a more than competitive score for the team. Or if you are chasing, the ability to chase down targets well within the stipulated 20 overs. Anta message already bandbidide players ge. So that a clarity irodrinda they are able to play much more freely and score quickly compared to other teams at this point of time. ಅಲ್ಲಪ್ಪ, ನಮ್ ಆಲ್ರೆಡಿ ಸಾಕಷ್ಟು ಕಮೆಂಟ್ಸ್ ನಮ್ಗೆ ಕನ್ನಡದಲ್ಲಿ ಮಾತಾಡ್ತಾ ಇಲ್ಲ ಅಂತ ಬರ್ತಾ ಇದೆ. ನೀನ್ ಒಳ್ಳೆ ಕಮೆಂಟ್ರಿ ಅಂತ ಅಂದ್ಬಿಟ್ರೆ ಅಲ್ಲ, ಅದೇನಕ್ಕೆ ಅಂದ್ರೆ ಸ್ವಲ್ಪ ಮಿಕ್ಸ್ ಆಫ್ ಇಂಗ್ಲಿಷ್ ಕನ್ನಡ. ಏನಕ್ಕೆ ಅಂದ್ರೆ ಯೂತ್ ಕ್ರಿಕೆಟ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಅಲ್ಲಿಂದ ಸ್ವಲ್ಪ ಅಟ್ರಾಕ್ಟ್ ಮಾಡಕ್ಕೆ ನಮಗ್ ಬೇಕು ಅಥವಾ ನನಗ್ ಬೇಕು ಅಂತಲ್ಲ, ಇಲ್ಲೂ ಸ್ವಲ್ಪ ಜನ ಫ್ಯಾನ್ಸ್ ಆಗಿದ್ದಾರೆ ಕ್ಲೈಂಟ್ ಅವರೆಲ್ಲ. ಅವ್ರು ಹೇಳ್ತಾ ಇದ್ರು ಸ್ವಲ್ಪ ಇಂಗ್ಲಿಷ್ ಹಾಕಿದ್ರೆ ನಮಗೂ ಅರ್ಥ ಆಗುತ್ತೆ ಅಂತ. ಜಸ್ಟಿಫಿಕೇಶನ್ ಕೊಟ್ಬಿಟ್ಟಿದೀವಿ ಅಷ್ಟೇ. ರೈಟ್. ಸೊ ಹೈ ರಿಸ್ಕ್ ಹೈ ರಿವಾರ್ಡ್ ಆಡ್ತಾರೆ ನಮ್ ಇಂಡಿಯನ್ಸ್, ವರ್ಕೌಟ್ ಆಗತ್ತೆ ಅಂತ ಹೇಳ್ತಾ ಇದಾರೆ ಸಚಿನ್. ದರ್ಶಿ, ನಿನಗೆ ನೆಕ್ಸ್ಟ್ ನನ್ನ ಕ್ವೆಶನ್ ಏನು ಅಂತಂದ್ರೆ, ಇಶಾನ್ ಕಿಶನ್ ಅವರು ಕಮ್ ಬ್ಯಾಕ್, ನಾವು ಫಸ್ಟ್ ಇನ್ನಿಂಗ್ಸ್ ನೋಡ್ಬಿಟ್ಟು ಒಂದ್ ಸ್ವಲ್ಪ ಯಾಕೋ
ಅನ್ಸಿ ಏನೋ ಅವ್ರದ್ದು ವರ್ಕೌಟ್ ಆಗೋದೇನೋ ಅಂತ ಅನ್ಕೊಂಡ್ವಿ. ಬಟ್ 2ನೇದು 3ನೇದು ಇನ್ನಿಂಗ್ಸ್ ನೋಡಿದ್ಮೇಲೆ ತಿಲಕ್ ವರ್ಮಾ ವಾಪಸ್ ಬರ್ತಾರೆ ಅಂತ ಆದರೆ ಏನಪ್ಪಾ ಮಾಡ್ತೀಯ ನೀನು ಆಸ್ ಅ ಕ್ಯಾಪ್ಟನ್? ಏನ್ ಮಾಡಕ್ಕಾಗುತ್ತೆ ಇವಾಗ? ಸೊ ದ ಬಿಗ್ಗೆಸ್ಟ್ ವರಿ ಇವಾಗ ಅಂದ್ರೆ ಸಂಜು ಸ್ಯಾಮ್ಸನ್ಗೆ. ಸೊ ಅವ್ರು ಇನ್ 2 ಮ್ಯಾಚ್ ಅಲ್ಲಿ ಸ್ಕೋರ್ಸ್ ಬರ್ದೇ ಇದ್ರೆ ದೇರ್ ಆರ್ ಚಾನ್ಸಸ್ ದಟ್ ಇವನ್ ತಿಲಕ್ ವರ್ಮಾ ಬಂದ್ರೆ ತಿಲಕ್ ವರ್ಮಾ ಈಚೆ ಇಡೋದಿಕ್ ಚಾನ್ಸೇ ಇಲ್ಲ. ದ ಕೈಂಡ್ ಆಫ್ ಇಂಪ್ಯಾಕ್ಟ್ ಅವ್ರ ನಂಬರ್ 3 ಅಲ್ಲಿ ತಗೊಂಬಂದ್ ಕೊಟ್ಟಿರೋದ್ರಿಂದ ತಿಲಕ್ ವರ್ಮಾ ಶುಡ್ ಸ್ಟ್ರೇಟ್ ಅವೇ 11 ಬರೋದ್ರಲ್ಲಿ ಡೌಟೇ ಇಲ್ಲ, ಬಂದೇ ಬರ್ತಾರೆ. ಸೊ ಅವಾಗ ಇಶಾನ್ ಕಿಶನ್ ಇರೋ ಫಾರ್ಮ್ ನ ಯೂಸ್ ಮಾಡ್ಬೇಕು ಅಂದ್ರೆ ನಾವು ಆಬ್ವಿಯಸ್ಲಿ ನಮ್ಗೆ ಓಪನಿಂಗ್ ಸ್ಲಾಟ್ ಸಂಜು ಸ್ಯಾಮ್ಸನ್ ಅವರು ರನ್ಸ್ ಹೊಡಿದೇ ಇದ್ರೆ ದಟ್ಸ್ ದ ಐಡಿಯಲ್ ಸ್ಲಾಟ್. ಸೊ ಹಂಗಾಗಿ ಸ್ವಲ್ಪ ತಲೆನೋವಂತೂ ಕೊಟ್ಟಿದ್ದಾರೆ ಎಲ್ಲಾರ್ಗು. ಸೊ ಸಂಜು ಸ್ಯಾಮ್ಸನ್ಗೆ ಜಾಸ್ತಿ ಪ್ರೆಷರ್ ಆಗುತ್ತೆ ಮೋಸ್ಟ್ಲಿ ನೆಕ್ಸ್ಟ್ 2 ಗೇಮ್ ಅಲ್ಲಿ. ಇಫ್ ಹಿ ಇಸ್ ನಾಟ್ ಏಬಲ್ ಟು ಟೇಕ್ ದ ಪ್ರೆಷರ್, ಅವ್ರಿಗೆ ಅನ್ಫಾರ್ಚುನೇಟ್ಲಿ ಸೆಕೆಂಡ್ ಫಿಡಲ್ ಆಗ್ತಾರಾ ವರ್ಲ್ಡ್ ಕಪ್ ಅಲ್ಲಿ ಅನ್ನೋದು ಎಲ್ಲಾರ ತಲೆಲ್ಲೂ ಓಡ್ತಾ ಇರೋ ಕ್ವೆಶ್ಚನ್. ಸೊ ಬಟ್ ಗುಡ್ ಥಿಂಗ್ ಏನು ಅಂದ್ರೆ ಇಶಾನ್ ಕಿಶನ್ ಬಂದಿರೋದು ಇಟ್ ವಾಸ್ ಓನ್ಲಿ ಆಡೆಡ್ ಮೋರ್ ಪಾಸಿಟಿವ್ ಅನ್ಸುತ್ತೆ ಟೀಮ್ ಲೈನ್ಅಪ್ಗೆ. ಸೊ ಹಂಗಾಗಿ ಇಟ್ಸ್ ಎ ಗುಡ್ ಪ್ರಾಬ್ಲಮ್ ಟು ಹ್ಯಾವ್, ಬಟ್ ನಾಟ್ ಫಾರ್ ಸಂಜು ಸ್ಯಾಮ್ಸನ್. ಅಲ್ಲ ಸಂಜು, ಅದು ಇನ್ನೊಂದ್ ದಿವಸಕ್ಕೆ ಟಾಪಿಕ್ ಎತ್ಕೊಳ್ಳೋಣ. ಇಶಾನ್ ಕಿಶನ್ ಹೊಡಿತಾ ಇದ್ದು ನೋಡಿದ್ರೆ ಇವಾಗ SRH ಓಪನಿಂಗ್ 3 ಮೆಂಬರ್ಸ್ ಅಭಿಷೇಕ್, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್ ಯಾವ ಬದಲ್ಸು ಬೇಡ ಅಂತ ಅನ್ಸುತ್ತೆ. ಒಂದ್ ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ. ಒಂದೇ ಒಂದ್ ಪಾಯಿಂಟ್. ಸೊ ದರ್ಶನ ಹೇಳಿದ್ರು ತಿಲಕ್ ವರ್ಮಾ ಶುಡ್ ಆಲ್ವೇಸ್ ವಾಕ್ ಇನ್ ಟು ದ ಪ್ಲೇಯಿಂಗ್ 11 ಇರ್ರೆಸ್ಪೆಕ್ಟಿವ್ ಆಫ್ ಅವರು ಇಂಜುರಿಯಿಂದ ಆಚೆ ಇದಾರ ವಾಟ್ ಎವರ್ ಆರ್ ಏನ್ ಕಾಂಬಿನೇಷನ್ ಇದ್ರುವೆ. ತಿಲಕ್ ವರ್ಮಾ ಹೆಂಗೆ ಅಂದ್ರೆ ಒಂಥರ ಲೆಫ್ಟ್ ಹ್ಯಾಂಡೆಡ್ ವಿರಾಟ್ ಕೊಹ್ಲಿ ತರ. ಹಿ ಸ್ಟೆಬಿಲೈಸಸ್ ದ ಇನ್ನಿಂಗ್ಸ್ ಇನ್ ದ ಮಿಡಲ್. ಈಗ ಸ್ವಲ್ಪ ಬೇಗ ವಿಕೆಟ್ಸ್ ಬಿತ್ತು ಅಂದ್ರೆ ನಾವು ಏಷ್ಯಾ ಕಪ್ ಅಲ್ಲೂ ನೋಡಿದ್ವಿ, ಪ್ರೆಷರ್ ಸಿಚುಯೇಷನ್ಸ್ ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಸೊ ಈ ತರ ಪ್ಲೇಯರ್ ನಮ್ಗೆ ರಾಹುಲ್ ಇಲ್ಲದೆ ಇರೋದ್ರಿಂದ ತಿಲಕ್ ವರ್ಮಾ ರೋಲ್ ಅರ್ಲಿ ವಿಕೆಟ್ಸ್ ಬಿದ್ದಾಗ ಸ್ವಲ್ಪ ಕ್ರೂಷಿಯಲ್ ಆಗುತ್ತೆ. ಟಾಪ್ 4-5 ಎಲ್ಲ ಬ್ಯಾಂಗ್ 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 ಹೋಗ್ಬಿಟ್ರೆ someone has to be there to stabilize the innings. ಸೊ ಈ ರೋಲ್ ತಿಲಕ್ ವರ್ಮಾದು ಸಖತ್ ಕ್ರೂಷಿಯಲ್ ಆಗುತ್ತೆ. ಸೊ ಐ ಥಿಂಕ್ ಅವರು ನಂಬರ್ 3 ಆಡ್ತಾರೆ. ಪ್ರಾಬಬ್ಲಿ ಸಂಜು ಸ್ಯಾಮ್ಸನ್ ಫಾರ್ಮ್ ನೋಡ್ಕೊಂಡು ಇರ್ರೆಸ್ಪೆಕ್ಟಿವ್ ಆಫ್ ದ ಫಾರ್ಮ್ ನನಗೇನ್ ಅನ್ಸುತ್ತೆ ಇಶಾನ್ ಕಿಶನ್ ವಿಲ್ ಓಪನ್ ಅಲಾಂಗ್ ವಿತ್ ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ 3 ಬರ್ತಾರೆ, 4 ಸೂರ್ಯ ಆಡ್ತಾರೆ ಅಂತ ಪ್ರೆಡಿಕ್ಷನ್ ಅಟ್ ದಿಸ್ ಪಾಯಿಂಟ್. ಸೊ ತಿಲಕ್ ವರ್ಮಾ ರೋಲ್ ವೈ ಇಟ್ ಇಸ್ ಇಂಪಾರ್ಟೆಂಟ್ ಅಂತ. ಅಬ್ಸಲ್ಯೂಟ್ಲಿ. ಅಲ್ಲ ಅದು ಓಕೆ, ಅಗ್ರಿ ಮಾಡ್ತೀನಿ. ಬಟ್ ನಂದು ಕ್ವೆಶ್ಚನ್, ನನ್ನ ಡಿಬೇಟ್ ಏನ್ ಗೊತ್ತಾ, ಇವಾಗ ನೀವು ಜಿತೇಶ್ ಶರ್ಮಾ ಅಷ್ಟು ಚೆನ್ನಾಗಿ ಆಡ್ತಿ ಫಿನಿಶ್ ಮಾಡ್ತಾ ಇದ್ದವ್ರನ್ನ ನಾವು ಬೇಡ ಅಂತ ಅಂದ್ಬಿಟ್ಟು ರಿಂಕು ಸಿಂಗ್ ಕರ್ಕೊಂಡ್ಬಂದು ಸಂಜು ಸ್ಯಾಮ್ಸನ್ ಇಸ್ ಅವರ್ ಫಸ್ಟ್ ಚಾಯ್ಸ್ ವಿಕೆಟ್ ಕೀಪರ್, ಇಶಾನ್ ಕಿಶನ್ ಡೊಮೆಸ್ಟಿಕ್ ಅಲ್ಲಿ ಚೆನ್ನಾಗಿ ಆಡಿರೋದ್ರಿಂದ ಅವ್ರನ್ನು ನಾವು ರಿಸರ್ವ್ಸ್ ಅಲ್ಲಿ ಇಟ್ಕೊಂಡಿದೀವಿ ಅನ್ಬಿಟ್ಟು ಈ ಇವಾಗ ಲೆಕ್ಕ ಹಾಕೊಳ್ಳಿ, ಶ್ರೇಯಸ್ ಅಯ್ಯ ಅಕಸ್ಮಾತ್ ತಿಲಕ್ ವರ್ಮಾಗೆ ಇಂಜುರಿ ಆಗಿರ್ಲಿಲ್ಲ ಅಂದ್ರೆ ಇಶಾನ್ ಕಿಶನ್ಗೆ ಚಾನ್ಸಸ್ ಸಿಗ್ತಾ ಇರ್ಲಿಲ್ವೇನೋ, ರೈಟ್ ಅಲ್ವಾ? ಇವಾಗ ಅವರು ವರ್ಲ್ಡ್ ಕಪ್ ಸ್ಕ್ವಾಡ್ ಅಲ್ಲಿ ಇದಾರೆ ಅನ್ನೋದಕ್ಕೆ ಅವರು ಕ್ಯಾಪ್ಟನ್ ಅವರು ನಾವು ಇಲ್ಲ ಶ್ರೇಯಸ್ ಅಯ್ಯರ್ನ ನೋಡಲ್ಲ, ಫಸ್ಟ್ ಇಶಾನ್ ಕಿಶನ್ ನೋಡ್ತೀವಿ ಅಂತ ಅಂದಿದ್ದಾರೆ. ಈ 3 ಮ್ಯಾಚ್ ಇಂದ ಆಡಿರೋದ್ರಿಂದ ಅವ್ರನ್ನ ಭರವಸೆ ಇಟ್ಟು ವರ್ಲ್ಡ್ ಕಪ್ ಸ್ಕ್ವಾಡ್ ಅಲ್ಲಿ ತಗೊಂಡಿರುವಂತ ಸಂಜು ಸ್ಯಾಮ್ಸನ್ ನ ಫಸ್ಟ್ ಚಾಯ್ಸ್ ಆಗಿ ತಗೊಳಲ್ವಾ, ಕೂಡಿಸ್ತಾರ? ಆ ತರ ನೀವು ಮ್ಯಾನೇಜ್ಮೆಂಟ್ ಈ ತರ ಡೌಟ್ಸ್ ಹಾಕ್ತಾರ ಪ್ಲೇಯರ್ಸ್ ಮೇಲೆ, ಅದು ಕಾನ್ಫಿಡೆನ್ಸ್ ಮೊರಾಲ್ ಡೌನ್ ಆಗಲ್ವಾ? ಈಗ ನಂದು ಟೀಮ್ ಕಾಂಬಿನೇಷನ್ ನೋಡಿದ್ರೆ ನಾವು ತಿಲಕ್ ವರ್ಮನ ಎಲ್ಲಿ ಸ್ಲಾಟ್ ಇನ್ ಮಾಡಕ್ಕಾಗುತ್ತೆ? he is the best player slotted in for number 3 position. ತಿಲಕ್ ವರ್ಮಾ ಬಗ್ಗೆ ಡೌಟೇ ಇಲ್ಲ ಬಿಡಪ್ಪ. ನಾವು ಅಕಾಮಡೇಟ್ ಮಾಡಬೇಕು, ಕರೆಕ್ಟ್. ಅಕಾಮಡೇಟ್ ಮಾಡಬೇಕು ಅಂದ್ರೆ someone has to give way. So it should be either Ishan Kishan or Sanju Samson who play at the top. ಈಗ ಇಶಾನ್ ಕಿಶನ್ ಅಂಡ್ ಸಂಜು ಸ್ಯಾಮ್ಸನ್ ಇಬ್ಬರದು ಫಾರ್ಮ್ ಕನ್ಸಿಡರ್ ಮಾಡಿದ್ರೆ ಕರೆಂಟ್ಲಿ ಈ ಸೀರೀಸ್ ಅಲ್ಲಿ ಇಶಾನ್ ಕಿಶನ್ ಹಸ್ ಪರ್ಫಾರ್ಮ್ ಬೆಟರ್. ಇನ್ನ 2 ಮ್ಯಾಚ್ ಇದೆ. ಇನ್ನ 2 ಮ್ಯಾಚ್ ಅಲ್ಲಿ ಸಂಜು ಸ್ಯಾಮ್ಸನ್ ಪರ್ಫಾರ್ಮ್ಸ್ ಬೆಟರ್, ಅವರು ಸಂಜು ಸ್ಯಾಮ್ಸನ್ ಪ್ಲೇಸ್ ನ ರಿಟೈನ್ ಮಾಡ್ತಾರೆ ಓನ್ಲಿ ಬಿಕಾಸ್ ಆಫ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್. ಅಪಾರ್ಟ್ ಫ್ರಮ್ ದಟ್ ಐ ಡೋಂಟ್ ಸಿ ಎನಿ ಅದರ್ ಪಾಯಿಂಟ್ ವೇರ್ ಸಂಜು ಸ್ಯಾಮ್ಸನ್ ವಿಲ್ ಟೇಕ್ ಓವರ್ ಇಶಾನ್ ಕಿಶನ್ಸ್ ಪ್ಲೇಸ್ ಕನ್ಸಿಡರಿಂಗ್ ದ ಫಾರ್ಮ್ ಹಿ ಈಸ್ ಇನ್. ಅಲ್ಲ, ಅದೇ ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಬಂದಿರೋದು ಏನು ಅಂದ್ರೆ, ಇವಾಗ ನೀನ್ ಇಶಾನ್ ಕಿಶನ್ ಆಡಿಸ್ಬಿಟ್ರೆ ನಮ್ದು ಇಡೀ ಬ್ಯಾಟಿಂಗ್ ಲೈನಪ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಬಿಟ್ರೆ ಇನ್ ಯಾರು ರೈಟ್ ಹ್ಯಾಂಡರ್ ಬ್ಯಾಟರ್ಸ್ ಇರಲ್ಲ ಅನ್ನೋ ತರ ಆಗೋಗುತ್ತೆ. ಸ್ಕೈ
ಅದೇ ಇಶಾನ್ ಕಿಶನ್, ನಿನ್ಗೆ ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಸ್ಕೈ ಇನ್ನೊಬ್ರು, ಓಕೆ ಸರಿ, ಸ್ಕೈ ಅಂಡ್ ಇವರು ಶಿವಮ್ ಹಾರ್ದಿಕ್ ದುಬೆ. ಪಾಂಡ್ಯ ಬಿಟ್ರೆ ಎಲ್ಲ ಲೆಫ್ಟ್ ಹ್ಯಾಂಡರ್ಸ್. ಶಿವಮ್ ದುಬೆ ಆಗಿ, ರಿಂಕು ಸಿಂಗ್, ನೀನ್ ಅಕ್ಷರ್ ಪಟೇಲ್ ನೋಡ್ತೀಯ ಅಂದ್ರೆ ಅವ್ರನ್ನು. ಬಟ್ ಏನು ಅಂದ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನಾವೇನ್ ನೋಡ್ಬೇಕು ಅಂದ್ರೆ ಮ್ಯಾಚಸ್ ಯಾವ ಟೀಮ್ ಮೇಲೆ ಆಡ್ತಾ ಇದೀವಿ, ಎಲ್ಲ ಆಡ್ತಿದೀವಿ ಅಂತ. ಸೊ ನಮ್ದು ಗ್ರೂಪು ಹಂಗ್ ನೋಡಿದ್ರೆ ಈಸಿ ಅಂತ ಅನ್ಕೋಬಹುದು. 3 ಮ್ಯಾಚ್ ನಾವು ಇಂಡಿಯಾಲೇ ಆಡಿದ್ರು ಅಗೇನ್ಸ್ಟ್ ಆಲ್ಮೋಸ್ಟ್ ಓಕೆ ಟೀಮ್ಸ್, USA, ನಮಿಬಿಯಾ, ಆಮೇಲೆ ಇನ್ನೊಂದು ಯಾವ್ದೋ ಇಂಡಿಯಾಲ್ ಆಡ್ತೀವಿ, ಪಾಕಿಸ್ತಾನ ಮೇಲೆ ಶ್ರೀಲಂಕಾಲ್ ಆಡ್ತೀವಿ. ಸೊ ಅದಕ್ ಮುಂಚೆ 2 ಗೇಮ್ ಆಡಿರ್ತೀವಿ. ಬಟ್ ಅಲ್ಲಿ ತಿಲಕ್ ವರ್ಮಾ ರೋಲು ತುಂಬಾ ಕ್ರೂಷಲ್ ಆಗ್ಬೋದು. ಯಾಕಂದ್ರೆ ಶ್ರೀಲಂಕಾಲಿ ನಮ್ ಇಂಡಿಯಾ ತರ ಪಿಚಸ್ ಸಿಮಿಲರ್ ಇರ್ಬೋದು, ಬಟ್ ಮೇ ಬಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸ್ಪಿನ್. ಅಂಡ್ ಪಾಕಿಸ್ತಾನ್ ಅವರು ಅಲ್ಲೇ ಆಡ್ತಿರೋದ್ರಿಂದ ಆಲ್ ದೇರ್ ಮ್ಯಾಚಸ್ ದೇ ವಿಲ್ ಹ್ಯಾವ್ ದಟ್ ಅಪ್ಪರ್ ಹ್ಯಾಂಡ್. ಸೊ ಅವಾಗ ಬ್ಯಾಂಗ್ 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 ಅಂತೂ ಸ್ಟಾಪ್ ಅಂತೂ ಮಾಡಲ್ಲ. ದಟ್ಸ್ ದ ವೇ ಐ ಥಿಂಕ್ ಅವರು ಅಪ್ರೋಚ್ ಇರುತ್ತೆ. ಅಲ್ಲೇನಾದ್ರೂ ಸ್ವಲ್ಪ 1-2 ವಿಕೆಟ್ ಬಿದ್ದಾಗ ತಿಲಕ್ ವರ್ಮಾ ವಿಲ್ ಬಿಕಮ್ ಎ ವೆರಿ ಕ್ರೂಷಿಯಲ್ ರೋಲ್. ಹೇಳಪ್ಪ ಸಚಿನ್. ಸೊ ಅವ್ರು ಹೇಳಿದ ಪಾಯಿಂಟ್ಗೆ ಇನ್ನ ಆಡ್ ಮಾಡ್ತೀನಿ. ಈಗ ಕರೆಂಟ್ ನಾವು ಟೀಮ್ಸ್ ಬೌಲಿಂಗ್ ಲೈನಪ್ ಇನ್ T20 ನೋಡಿದ್ರೆ ಬಾಲ್ ಆಚೆ ತಗೊಂಡ್ ಹೋಗೋರು ಯಾರು ಇಲ್ಲ ಸ್ಪಿನ್ನರ್ಸ್ ಅಲ್ಲಿ. ಆಫ್ ಸ್ಪಿನ್ನರ್ಸ್ ಅಂತೂ ಸತ್ಯ ಹೋಗಿದ್ದಾರೆ T20 ನಲ್ಲಿ. ಏನೇ ಮಾಡಿದ್ರು ಲೆಫ್ಟ್ ಹ್ಯಾಂಡರ್ ಇದಾರೆ ಅಂದ್ಬಿಟ್ಟು ಪಾರ್ಟ್ ಟೈಮ್ ಆಫ್ ಸ್ಪಿನ್ನರ್ಸ್ ಮಾಡ್ತಿದ್ದಾರೆ ಹೊರತು ಪ್ರಾಪರ್ ಜೆನ್ಯೂನ್ ಆಫ್ ಸ್ಪಿನ್ನರ್ಸ್ ಯಾರು ಇಲ್ವೇ ಇಲ್ಲ. ಫಿಂಗರ್ ಸ್ಪಿನ್ನರ್ಸ್ ಯಾರು ಇಲ್ಲ, ಆಫ್ ಸ್ಪಿನ್ನರ್ಸ್ ಎಸ್ಪೆಷಲಿ. ಸೊ ಇಂಡಿಯಾ 8 ಜನದಲ್ಲಿ 6 ಜನ ಲೆಫ್ಟ್ ಹ್ಯಾಂಡರ್ಸ್ ಇಟ್ಕೊಂಡಿದ್ರು ಅವ್ರಿಗೆ ಅಡ್ವಾಂಟೇಜ್ ಜಾಸ್ತಿ. ಹಾರ್ದಿಕ್ ಪಾಂಡ್ಯಗೆ ಇರ್ರೆಸ್ಪೆಕ್ಟಿವ್ ಆಫ್ ಹೂ ದ ಬೌಲರ್ ಇಸ್ ಹೊಡೆದೇ ಹೊಡಿತಾರೆ. ಸೂರ್ಯಕುಮಾರ್ ಯಾದವ್ ಅಗೇನ್ಸ್ಟ್ ಸ್ಪಿನ್ ಸ್ವೀಪ್ ಚೆನ್ನಾಗಿ ಹೊಡಿತಾರೆ. ಸೊ ಬಾಲ್ ಕಮಿಂಗ್ ಇನ್, ಇಟ್ ಈಸ್ ಮಚ್ ಈಸಿಯರ್ ಫಾರ್ ದ ಲೆಫ್ಟ್ ಹ್ಯಾಂಡರ್ ಟು ಸ್ಕೋರ್ ಕ್ವಿಕ್ಲಿ. ಸೊ ಈ ಲೆಫ್ಟ್ ಹ್ಯಾಂಡರ್ಸ್ ಇರೋದ್ರಿಂದ ಬೇರೆ ಆಪೋಸಿಷನ್ ಟೀಮ್ಸ್ ಈಗ ತಲೆ ಹುಳ ಬಿಟ್ಕೋಬೇಕು, ಆಫ್ ಸ್ಪಿನ್ನರ್ಸ್ ತರಬೇಕಾ ಅಥವಾ ವಿಲ್ ಸ್ಟಿಕ್ ಟು ದ ಲೆಫ್ಟ್ ಆಫ್ ಸ್ಪಿನ್ನರ್ಸ್ ಅಂಡ್ ಲೆಗ್ ಸ್ಪಿನ್ನರ್ಸ್. ರೈಟ್. ಸೊ ನೆಕ್ಸ್ಟ್ ಪಾಯಿಂಟ್ ಐ ಥಿಂಕ್ ಅದೇ ಸಂಜು ಸ್ಯಾಮ್ಸನ್. ನನಗೇನೋ ಹಿ ವಿಲ್ ಸ್ಟಿಲ್ ಬಿ ದ ಫಸ್ಟ್ ಚಾಯ್ಸ್ ಅಂತ ಅನ್ಸತ್ತೆ. ಬಟ್ ನೋಡೋಣ. ಬಟ್ ಇಂಡಿಯನ್ ಪರ್ಸ್ಪೆಕ್ಟಿವ್ ಇಂದ ಈಗ ಆಡ್ತಾ ಇರೋದ್ರಲ್ಲಿ ಇಶಾನ್ ಕಿಶನ್ ಬರೋದ್ರಲ್ಲಿ ಏನು, ಐ ಮೀನ್ ಇಟ್ ಇಸ್ ದ ಇಶಾನ್ ಕಿಶನ್ ಬರೋದೇ ರೈಟ್ ಅಂತಾನು ಅನ್ಸ್ತಾ ಇದೆ. ಮೂವಿಂಗ್ ಆನ್, ನಾವು ಇನ್ನೊಂದು ಅನ್ಕೋತಾ ಇದ್ವಿ ಶುಭ್ಮನ್ ಗಿಲ್. ಲಾಸ್ಟ್ ಟೈಮ್ ಮಾತಾಡಿದ್ವಿ, ಶುಭ್ಮನ್ ಗಿಲ್ ನ ವೈಸ್ ಕ್ಯಾಪ್ಟನ್ ಅಂತ ಕರೆದ್ಬಿಟ್ಟು ಅವರು ರನ್ ಹೊಡಿತಾ ಇಲ್ಲ ಅಂತ ಅವ್ರನ್ನ ವರ್ಲ್ಡ್ ಕಪ್ ಸ್ಕ್ವಾಡ್ ಹಾಕೊಂಡಿಲ್ಲ, ಕ್ಯಾಪ್ಟನ್ ಹೊಡಿತಾ ಇಲ್ಲ, ಅವ್ರನ್ನ ಏನಕ್ಕೆ ಹಾಕೊಂಡಿದ್ದಾರೆ ಅಂತ. ಅಂಡ್ ನಮ್ ಕ್ಯಾಪ್ಟನ್ ಆದವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ನಾನು ಔಟ್ ಆಫ್ ರನ್ಸ್ ಅಷ್ಟೇ, ಔಟ್ ಆಫ್ ಫಾರ್ಮ್ ಅಲ್ಲ ಅಂತ. ಅದನ್ನ ಪ್ರಾಬಬ್ಲಿ ಏನು ಅಂತ ಲಾಸ್ಟ್ 2 ಮ್ಯಾಚ್ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಡೆಫಿನೆಟ್ಲಿ. ಸೊ ಅವ್ರು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ನೆಟ್ ಸೆಷನ್ ಅಲ್ಲಿ ಆಗಿರ್ಬೋದು ಅಥವಾ ಮ್ಯಾಚ್ ಗಳು ಅವರು ಅಪಾರ್ಟ್ ಫ್ರಮ್ ನ್ಯಾಷನಲ್ ಸೈಡ್ ಆಡಿದ ಮ್ಯಾಚ್ ಗಳಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಆ ಲೆವೆಲ್ ಅಲ್ಲಿ ಆಡಿದಾಗ ನಾನು ಹೆಂಗ್ ಫಾರ್ಮು ಹೆಂಗ್ ಮಿಡಲ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ನಂಗೆ ಸಿಕ್ತಿದ್ಯಾ ಅಂತ. ಸೊ ಅದೇ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ರು ಅವರು ಲಾಸ್ಟ್ ಟೈಮ್, ನಾನು ಫಾರ್ಮ್ ಕಳ್ಕೊಂಡಿಲ್ಲ, ರನ್ ಸಿಗ್ತಾ ಇಲ್ಲ ಅಷ್ಟೇ ಅಂತ. ಐ ಥಿಂಕ್ ಈ 2 ಮ್ಯಾಚ್ ಚಾನ್ಸೇ ಇಲ್ಲ ಗುರು. ಸೊ ಎಲ್ಲೆಲ್ಲಿಂದ ಬಾಲ್ ಹೇಳ್ಕೊಂಡು ಹೊಡಿತಾರ ಅವರು. ಸೊ ಹಿ ಪ್ರೂವ್ಡ್. ಇವಾಗ ಡಬಲ್ ಅಲ್ಲ, ಎಲ್ಲ ಟಾಪ್ 7 ತಲೆ ಕೆಡ್ಸೋರೆ ಎಲ್ಲಾರ್ಗು, ಟಾಪ್ 7, 8. ಸೊ ಇವ್ರು ಫಾರ್ಮ್ ಬಂದ ಮೇಲಂತೂ ಎಲ್ಲಾರು ಇವಾಗ ಇಲ್ಲಪ್ಪ ಆಲ್ರೆಡಿ ಕೊಟ್ಬಿಡೋಣ ವರ್ಲ್ಡ್ ಕಪ್ ಅಂತ ಅನ್ಕೊಂಡಿರ್ತಾರೆ. ರೈಟ್. ಸೊ ನಮ್ದು ಬ್ಯಾಟಿಂಗ್ ಲೈನ್ ಅಪ್ ಒಂದ್ ಕಡೆ ಒಂದ್ ರೇಂಜ್ ಸಾಲ್ಟ್ ಆಗಿದೆ ಅಂತಂದ್ರೆ, ಬೌಲಿಂಗ್ ಇನ್ನ ಒಂಥರ ಡೌಟ್ಸ್ ಅಲ್ಲೇ ಇದ್ದಾರೆ. ಏನ್ ಈ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದಾರ ಸಚಿನ್ ಬೌಲಿಂಗ್ ಅಲ್ಲಿ ಈಗ್ಲೂ? ಅಂದ್ರೆ ಸಿ ಐ ವುಡ್ ನಾಟ್ ಕಾಲ್ ಇಟ್ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್. ಬೌಲರ್ಸ್ಗೆ ಡೆಫಿನೆಟ್ಲಿ ಕಷ್ಟ ಇದೆ. ಯಾರೇ ಬರ್ಲಿ ಕಷ್ಟ ಇದೆ. ಬಿಕಾಸ್ ಡ್ಯೂ ಫ್ಯಾಕ್ಟರ್ ತುಂಬಾ ರೋಲ್ ಪ್ಲೇ ಮಾಡ್ತಾ ಇದೆ. ಬಾಲ್ ಗ್ರಿಪ್ ಆಗಲ್ಲ. ಗ್ರಿಪ್ ಆಗ್ಲಿ ಅಂದ್ರೆ ಮೀಡಿಯಂ ಪೇಸರ್ಸ್ ಏನೂ ಮಾಡಕ್ಕಾಗಲ್ಲ. 2020 ಸಿ ಮೂವ್ಮೆಂಟ್ ಅಂತ ಮರ್ತೇ ಬಿಡಬೇಕು. ಸ್ವಿಂಗ್ ಅಂತೂ ಫಸ್ಟ್ ಆಫ್ ಆಲ್ ಇರಲ್ಲ ನೈಟ್ ಟೈಮ್ಸ್. ಸಿ ಮೂವ್ಮೆಂಟ್ ಕೇಳಂಗೇ ಇಲ್ಲ, ಟಾರ್ಗೆಟ್ ಮಾಡಿ ಕೊಟ್ಟಿರ್ತಾರೆ. ಸ್ಪಿನ್ನರ್ಸ್ಗೆ ಬಾಲ್ ಗ್ರಿಪ್ ಆಗ್ತಾ ಇಲ್ಲ.
ಡ್ಯಾಂಪ್ ಇರೋದ್ರಿಂದ, ಡ್ಯೂ ಇರೋದ್ರಿಂದ. ಸೊ ಈಗ ಹಿಂಗೆ ಅಂದ್ರೆ ಯಾರು ಓವರ್ಗೆ 15 ರನ್ ಕಮ್ಮಿ ಓಡಿಸ್ಕೋತಾರೆ ನಾನು ಅವ್ರಿಗೆ ಆಡಿಸ್ತೀನಿ. ಅವ್ರು ನಾನು ಪ್ರೀಮಿಯರ್ ಫಾಸ್ಟ್ ಬೌಲರ್ ಆದ್ರೂ ಆಗಿರ್ಲಿ, ಪ್ರೀಮಿಯರ್ ಸ್ಪಿನ್ನರ್ ಆದ್ರೂ ಆಗಿರ್ಲಿ, ಯಾರು ಕಮ್ಮಿ ಓಡಿಸ್ಕೋತಾರೆ ಅವ್ರಿಗೆ ನಾನು ಚಾನ್ಸ್ ಕೊಡ್ತೀನಪ್ಪ ಅಂತ ಸ್ಟೇಜಿಗೆ ಬಂದ್ಬಿಟ್ಟಿದೆ. ನಾಟ್ ಓನ್ಲಿ ಟೀಮ್ ಇಂಡಿಯಾ, ಎನಿ ಟೀಮ್ ಯಾರು ಕಮ್ಮಿ ರನ್ಸ್ ಕೊಡಕ್ ಕೆಪಬಿಲಿಟಿ ಇದೆ ಆರ್ ದೇ ಹ್ಯಾವ್ ಅ ವೆರಿ ಗುಡ್ ಸ್ಲೋವರ್ ಬಾಲ್ ಹೂ ಕ್ಯಾನ್ ಡಿಸೀವ್ ದ ಬ್ಯಾಟರ್, ಅವ್ರನ್ನ ಚಾನ್ಸ್ ಕೊಡ್ತೀನಿ ನಾನು ಅಂತ ಈಗ ಟ್ರೈ ಮಾಡ್ತಾ ಇದ್ದಾರೆ ಟೀಮ್ಸ್. So it has become very difficult for all the teams, especially when it is due wet conditions ಅಲ್ಲಿ ಬೌಲಿಂಗ್ ಮಾಡೋದು ತುಂಬಾ ಕಷ್ಟ. 200 220 ನ 18 ಓವರ್ 17 ಓವರ್ ಚೇಸ್ ಮಾಡ್ತಾ ಇದ್ದಾರೆ ಟೀಮು ಅಂದ್ರೆ, ಐ ಮೀನ್ ಹೌ ಮಚ್ ಮೋರ್ ಕ್ಯಾನ್ ಯು ಗಿವ್ ದ ಬೌಲರ್ಸ್ ಅಂಡ್ ಆಸ್ಕ್ ಫ್ರಮ್ ದೆಮ್. ಬಟ್ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ಯು ಕಾಂಟ್ ಟೇಕ್ ಅವೇ ದ ಮಿಸ್ಟ್ರಿ ಸ್ಪಿನ್ ಆಪ್ಷನ್ ಅಲ್ವಾ. ವರುಣ್ ಚಕ್ರವರ್ತಿ ಹ್ಯಾಸ್ ಬೀನ್, ರನ್ಸ್ ಅಂತೂ ಕೊಡ್ತಾ ಇದಾರೆ, ರನ್ಸ್ ಹೊಡಿತಾ ಇಲ್ಲ ಅವ್ರಿಗೆ ಅಗೇನ್ಸ್ಟ್ ಅಂತಿಲ್ಲ, ಬಟ್ ವಿಕೆಟ್ಸ್ ಬೀಳ್ತಾ ಇದೆ ಅವ್ರಿಗೆ. ಸೊ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ T20 ಗೇಮ್ ಅಲ್ಲಿ ಅಂದ್ರೆ, ಇವಾಗ ನಮ್ದೇ ಒಂದು ಎಕ್ಸಾಂಪಲ್ ಅಲ್ವಾ. ಇವಾಗ ಫಸ್ಟ್ ವಿಕೆಟ್ ಹೋದ್ರುನು ಅವ್ರು ಹೆಂಗ್ ಡಾಮಿನೇಟ್ ಮಾಡಿದ್ರು, ಅದೇ ಇನ್ನೊಂದ್ 2-3 ವಿಕೆಟ್ ಹೋಗಿದ್ರೆ, ಸೊ ಮೇ ಬಿ ಹಾರ್ದಿಕ್ ಪಾಂಡ್ಯ ಬಂದ್ರೆ ಸ್ವಲ್ಪ ನೋಡ್ ಅಟ್ ಲೀಸ್ಟ್ ಆಡಿರೋರು. ಸೊ ನಮ್ ಲೈನಪ್ ಬಿಟ್ಟು ಬೇರೆ ಲೈನಪ್ ನೋಡಿದ್ರೆ ಒಂದ್ 2 ವಿಕೆಟ್ ಬಿದ್ರೆ ನಮ್ ತರ ಅಂತೂ ಅಟ್ಯಾಕ್ ಮಾಡಲ್ಲ ಬೇರೆ ಟೀಮ್ಸ್, ಸ್ವಲ್ಪ ಕನ್ಸಾಲಿಡೇಟ್ ಮಾಡಕ್ ಹೋಗ್ತಾರೆ. ಸೊ ಆ ತರ 2 ವಿಕೆಟ್ ಇವರು ಪವರ್ ಪ್ಲೇಲ್ ಆಗಿರ್ಬೋದು ಅಥವಾ ಅವ್ರು ಯಾವ್ದೇ ಸ್ಟೇಜ್ ಅಲ್ಲಿ ಬಂದಾಗ ಒಂದ್ 2 ವಿಕೆಟ್ ಎತ್ತಿದ್ರೆ ಆ ಮೊಮೆಂಟಮ್ಗೆ ಬ್ರೇಕ್ ಅಂತೂ ಆಗ್ತಾರೆ ವರುಣ್ ಚಕ್ರವರ್ತಿ ಅಂತ ನನ್ಗನ್ಸುತ್ತೆ. ಇವಾಗ ನಿಮ್ದು ಫಸ್ಟ್ ಚಾಯ್ಸ್ ಸ್ಪಿನ್ನರ್ಸ್ ಯಾರಪ್ಪ? ಇವಾಗ ನಮ್ಗೆ ವಾಷಿಂಗ್ಟನ್ ಸುಂದರ್ದು ಅವೈಲಬಿಲಿಟಿ ಇನ್ನ ಕನ್ಫರ್ಮ್ ಇಲ್ಲ, ವರ್ಲ್ಡ್ ಕಪ್ ಅವ್ರು ಫಿಟ್ ಆಗ್ತಾರೋ ಇಲ್ವೋ ಅಂತ. ಸೊ ರವಿ ಬಿಷ್ಣಾಯ್ ಅವರು ನಿನ್ನೆ ಮ್ಯಾಚ್ ಅಲ್ಲಿ ಬೌಲಿಂಗ್ ಮಾಡಿರೋದು ನೋಡಿದ್ರೆ ಪ್ರಾಬಬ್ಲಿ ಅವ್ರು ರೀಪ್ಲೇಸ್ಮೆಂಟ್ ಅಂತ ತಗೊಬೇಕು ಅಂದ್ರೆ ಆಬ್ವಿಯಸ್ ಚಾಯ್ಸ್ ಆಗತ್ತೆ ಅಂತ ಅನ್ಸತ್ತೆ. ಇವಾಗ ಬಿಟ್ವೀನ್ ನಮ್ಗೆ ರವಿ ಬಿಷ್ಣಾಯ್ ಇದಾರೆ ಅವೈಲಬಿಲಿಟಿಗೆ ಪಿಕ್ ಮಾಡಕ್ಕೆ ಅಂತ, ಕುಲ್ದೀಪ್ ಯಾದವ್, ರವಿ ಬಿಷ್ಣಾಯ್, ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್, ಯಾರಿಗ್ ನಡೆಸ್ತೀರಾ ಇವ್ರು 4 ಜನದಲ್ಲಿ? ರವಿ ಬಿಷ್ಣಾಯ್ ಮಿಸ್ ಆಗ್ತಾರೆ ಗ್ಯಾರಂಟಿ. ಓಕೆ, ಅಕ್ಷರ್ ಪಟೇಲ್ ಗಿವನ್ ದ ಪಾಯಿಂಟ್, ಅವರು ಅಗೇನ್ ಒನ್ ಮೋರ್ ಲೆಫ್ಟ್ ಹ್ಯಾಂಡರ್ ಡೌನ್ ದ ಆರ್ಡರ್ ಮಾಡ್ತಾರೆ ಅಂದ್ರೆ ಫಾರ್ ಶೋರ್ ಶ್ರೀಲಂಕಾ ಆಡೋ ಮ್ಯಾಚ್ ಅಲ್ಲಿ 3 ಸ್ಪಿನ್ನರ್ಸ್ ತಗೊಂತಾರೆ. ಸೊ ಅಲ್ಲಿ ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ ಅಂಡ್ ಕುಲ್ದೀಪ್ ಯಾದವ್ 3 ಜನ ಸ್ಪಿನ್ನರ್ಸ್. ಓಕೆ, ಅಂಡ್ ದೆನ್ ಬುಮ್ರಾ ಇದ್ರೆ ಹಾರ್ದಿಕ್ ಪಾಂಡ್ಯ, ಎನಿವೇಸ್ ಹೀಸ್ ಬೌಲಿಂಗ್ ವೆಲ್. ಸೊ ಅಲ್ಲಿ 5 ಜನ ಆಯ್ತು. ಶಿವಮ್ ದುಬೆನೂ ಚೆನ್ನಾಗಿ ಆಗ್ತದೆ. ಹಾ, ಸೊ ಹರ್ಷದೀಪ್ ನ ಬೇಕು ಅಂದ್ರೆ ಆಡ್ಸ್ಕೋಬಹುದು ಸ್ಟಾರ್ಟಿಂಗ್ ಅಂತ ಹೇಳಕ್ ಬಂದೆ. ಸೊ ಹಾರ್ದಿಕ್ ಪಾಂಡ್ಯ, ಬುಮ್ರಾ, ಹರ್ಷದೀಪ್ ಫಾಸ್ಟ್ ಬೌಲರ್ಸ್ ಆದ್ರೆ ಫಸ್ಟ್ ಇದ್ರಲ್ಲಿ ಪಿಕ್ ಮಾಡ್ಬೇಕು ಅಂದ್ರೆ ಈ 3 ಜನ ಸ್ಪಿನ್ನರ್ಸ್ ಡೆಫಿನೆಟ್ಲಿ ಪಿಕ್ ಮಾಡ್ಬೇಕು ನಾವು. ಅಲ್ಲ, ನಿಂಗೆ 3 ಜನ ಸ್ಪಿನ್ನರ್ಸ್ ನಿನ್ಗೆ ತಗೊಳಕ್ ಆಗಲ್ಲ. ನಿನ್ ಸ್ಕ್ವಾಡ್ 11 ಮಾಡಕ್ ಹೋದ್ರೆ ತಗೊಳಕ್ ಆಗದೆ 2, ಅಂದ್ರೆ ಕನ್ಸಿಡರಿಂಗ್ ನೀನ್ ರಿಂಕು ಸಿಂಗ್ ಆಡಿಸ್ತಾ ಇದೀಯ ಅಂತ. ಸೊ ನೀನ್ ತಗೊಳಕ್ ಆಗದೆ 2 ಅಂತಂದಾಗ ಹೂ ಆರ್ ದ 2 ಸ್ಪಿನ್ನರ್ಸ್ ಯು ವಿಲ್ ಪಿಕ್? ವರುಣ್ ಚಕ್ರವರ್ತಿ ಕುಲ್ದೀಪ್ ಯಾದವ, ವರುಣ್ ಚಕ್ರವರ್ತಿ ಅಕ್ಷರ್ ಪಟೇಲ, ಅಥವಾ ವರುಣ್ ಚಕ್ರವರ್ತಿ ರವಿ ಬಿಷ್ಣಾಯ? ಅಲ್ಲ, ಸೊ ರಿಂಕು ಸಿಂಗ್ ನಾವು ಇಂಡಿಯನ್ ಪಿಚರ್ಸ್ ಅಲ್ಲಿ ಆಡ್ಸಿದ್ರೆ ಡೆಫಿನೆಟ್ಲಿ ವರುಣ್ ಚಕ್ರವರ್ತಿ ಅಂಡ್ ಕುಲ್ದೀಪ್ ಯಾದವ್. ಅಕ್ಷರ್ ನಾಡ್ಸಲ್ಲ, ಯಾಕಂದ್ರೆ ರಿಂಕು ಸಿಂಗ್ ಆಲ್ರೆಡಿ ಇದಾರಲ್ಲ. ಸೊ ತಿರುಗಿ ಅಕ್ಷರ್ನ ತರೋದ್ರಲ್ಲಿ ಪಾಯಿಂಟ್ ಇರಲ್ಲ. ಬಟ್ ಅದೇನೆ ಶ್ರೀಲಂಕಾಗ ಹೋಗಿ ಸ್ವಲ್ಪ ಸ್ಪಿನ್ ಫ್ರೆಂಡ್ಲಿ ವಿಕೆಟ್ ಇದ್ರೆ ಇಟ್ ಮೇಕ್ ಸೆನ್ಸ್. ರಿಂಕು ಸಿಂಗ್ ನ ಡ್ರಾಪ್ ಮಾಡಿ ಬೇಕು ಅಂದ್ರೆ ಅಕ್ಷರ್ ಬಂದ್ರು ದೇರ್ ಇಸ್ ನೋ ಡೌಟ್. ಹೇಳಪ್ಪ ಸಚಿನ್. ನಾನ್ ಸ್ವಲ್ಪ ಡಿಫರ್ ಮಾಡ್ತೀನಿ ಇಲ್ಲಿ ದರ್ಶನ್ ಕಮೆಂಟ್ಸ್ ಅಲ್ಲಿ, ಬಿಕಾಸ್ ನಾವು ಶ್ರೀಲಂಕಾಲ್ ಆಡ್ತಿರೋದು ಪಾಕಿಸ್ತಾನ ಮೇಲೆ. ನಾನು ಸ್ಪಿನ್ ಅಟ್ಯಾಕ್ ನ ಏನಕ್ಕೆ ಸ್ಟ್ರೆಂಥನ್ ಮಾಡ್ಕೊಳ್ಳಿ? ದೇ ಆರ್ ಸ್ಟ್ರಗಲಿಂಗ್ ಅಗೇನ್ಸ್ಟ್ ಪೇಸ್ ಬೌಲಿಂಗ್ ನಾನು ಆಡಿಸ್ತೀನಿ. ಐ ವಿಲ್ ಟೇಕ್ 3 ಮೀಡಿಯಂ ಪೇಸರ್ಸ್, 2 ಸ್ಪಿನ್ನರ್ಸ್. ನೀವು ಹೇಳಿದ್ರೆ ನಾನು 2 ಸ್ಪಿನ್ನರ್ಸ್ ಆಡಿಸ್ತೀನಿ. ಬ್ಯಾಟಿಂಗ್ ಡೆಪ್ತ್ ನಾನು ಹಂಗೆ ಇಟ್ಕೋತೀನಿ. ಇಲ್ಲಿ ಕ್ವೆಶನ್ ಬರೋದು ಇವಾಗ ಏನು ಅಂದ್ರೆ, ವಿಲ್ ಹರ್ಷಿತ್ ರಾಣಾ ಸ್ಟಾರ್ಟ್ ಅಹೆಡ್ ಆಫ್ ಹರ್ಷದೀಪ್ ಸಿಂಗ್ ಅಂಡ್ ಜಸ್ಪ್ರೀತ್ ಬುಮ್ರಾ? ಇಲ್ಲಪ್ಪ, ಚಾನ್ಸೇ ಇಲ್ಲ. ಅದು ದಡ್ತನ ಆಗತ್ತೆ. ಐ ಮೀನ್ ಹರ್ಷಿತ್ ರಾಣಾ ನೋ ಡೌಟ್ ಅವ್ರ ಕೇಪಬಿಲಿಟಿ ತೋರಿಸಿದ್ದಾರೆ, ಬಟ್ ಅವ್ರಿಗೆ ಡೆತ್ ಬೌಲಿಂಗ್ ಅಲ್ಲಿ ಇರೋ ಕಂಟ್ರೋಲ್ ಬೋತ್ ಜಸ್ಪ್ರೀತ್ ಬುಮ್ರಾ ಅಂಡ್ ಹರ್ಷದೀಪ್ಗೆ ಹರ್ಷಿತ್ ರಾಣಾಗಿಲ್ಲ. ಅವ್ರನ್ನ ಮ್ಯಾಚ್ ರೆಡಿ ಇಟ್ಕೊಂಡಿದ್ದಾರೆ ಅಷ್ಟೇ ಹೊತ್ತು. ಹಿ ವಿಲ್ ಆಲ್ವೇಸ್ ಬಿ, ಐ ಮೀನ್ ಹರ್ಷದೀಪ್ ಅಂಡ್ ಬುಮ್ರಾ ವಿಲ್ ಬಿ ದ ಫಸ್ಟ್ ಚಾಯ್ಸ್ ಅಂತ.
ಬಟ್ ತಳ್ಳಾಕಕ್ಕಂತೂ ಆಗಲ್ಲ, ಯಾಕೆಂದ್ರೆ ನಾವು ODI ಅಲ್ಲಿ ಅವ್ರ ಅಲ್ಲ, ಹೀರೋಯಿನ್ಸ್ ಆಡ್ಬೋದು ಅವ್ರು. 1-2 ಮ್ಯಾಚ್ ಆಡಿದ್ರು ಆಡ್ತಾರೆ, ಆಡದೇ ಇಲ್ಲ ಇಂಜುರಿ ಆದ್ರೆ ಮಾತ್ರ ಅಂತಾನೆ ಏನಿಲ್ಲ. ಯಾವಾಗ್ಲೂ 1-2 ಮ್ಯಾಚ್ ಬುಮ್ರಾಗ್ ರೆಸ್ಟ್ ಕೊಟ್ಟು ಲೆಸರ್ ನಮೀಬಿಯಾ ಆತರ ಯಾವ್ದಾನ ಸ್ಕ್ವಾಡ್ ಗಳ ಮೇಲೆ ಹರ್ಷಿತ್ ರಾಣಾ ಆಡಿದ್ರೆ ಏನು ಆಶ್ಚರ್ಯ ಇಲ್ಲ. ಯಾ ಐ ಥಿಂಕ್ ಫಸ್ಟ್ ಮ್ಯಾಚ್ USA ಮೇಲೆ ದೇ ವಿಲ್ ಗೋ. ಫಸ್ಟ್ ಮ್ಯಾಚ್ ಎಲ್ಲ ಗ್ರೂಪ್ ಬರೋದಕ್ಕೆ ಫುಲ್ ಸ್ಕ್ವಾಡ್ ಹೋಗ್ತಾರೆ. ನಮೀಬಿಯಾ ಮೇಲೆ ಫಾರ್ ಶೋರ್ ಚೇಂಜಸ್ ಇದ್ದೇ ಇರುತ್ತೆ. ಬಿಫೋರ್ ದಿ ಪಾಕಿಸ್ತಾನ್ ಮ್ಯಾಚ್ ಬುಮ್ರಾಗೆ ರೆಸ್ಟ್ ಕೊಡೋಣ ಅಂತ ಮೇ ಬಿ ಆ ಮ್ಯಾಚ್ ಅಲ್ಲಿ ಹರ್ಷಿತ್ ರಾಣಾ ಬರೋದ್ರಲ್ಲಿ ಏನ್ ಪ್ರಶ್ನೆ ಮಾಡಂಗಿಲ್ಲ. ಪಾಕಿಸ್ತಾನ್ ಮ್ಯಾಚ್ ಆದ್ಮೇಲೆ ತಿರ್ಗಾ ಐ ಥಿಂಕ್ ನೆದರ್ಲ್ಯಾಂಡ್ಸ್ ಮೇಲೆ ಆಡೋದು ಇಂಡಿಯಾಲಿ. ಸೊ ಐ ಥಿಂಕ್ 3 ಮ್ಯಾಚ್ ಪ್ರಿಪರೇಷನ್ಗೆ ಅಥವಾ ಪಾಪ ಆ ಟೀಮ್ಸ್ ಗಳಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಪಾಕಿಸ್ತಾನ್ ಅವ್ರ ಮ್ಯಾಚ್ ಗೆದ್ರೆ ಐ ಥಿಂಕ್ ಇಟ್ಸ್ ಲೈಕ್ ಇನ್ನೇನ್ ಮುಂದಕ್ಕೆ ಸೂಪರ್ 8 ಅಲ್ಲೂ ಇಟ್ ವಿಲ್ ಬಿ ಎ ಕೇಕ್ ವಾಕ್ ಅನ್ಸ್ತದೆ. ಆಲ್ ರೈಟ್. ಸೊ ಸಾಕಷ್ಟು ಮಾತಾಡಿದೀವಿ ಅದರ ಬಗ್ಗೆ. ಇನ್ನ ಲಾಸ್ಟ್ ಕ್ವೆಶ್ಚನ್ ಇಬ್ರಿಗೂನು, ವರ್ಲ್ಡ್ ಕಪ್ ಫೋರ್ಕಾಸ್ಟ್ ರಿಟೈನ್ ಮಾಡ್ತೀವಾ ಇಲ್ವಾ? ಡೆಫಿನೆಟ್ಲಿ ರಿಟೈನ್ ಮಾಡ್ತೀವಿ ಅಂತ ಅನ್ಸ್ತಾ ಇದೆ ಆಫ್ಟರ್ ದಿಸ್ 3 ಮ್ಯಾಚಸ್. ಐ ಥಿಂಕ್ ಇದು ಹೆಂಗೆ ಅಂದ್ರೆ ನಮ್ ಟೀಮ್ ಇವಾಗ 1996 ಶ್ರೀಲಂಕಾ ಟೀಮ್ ಇದ್ದಂಗೆ, ವರ್ಲ್ಡ್ ಕಪ್ ಗೆಲ್ತಲ್ಲ ಆತರ. ಸೊ ಎಲ್ಲಾ ಮ್ಯಾಚ್ ನಾವು ಸೆಮಿಫೈನಲ್ ಅಲ್ಲಿ ಆ 2 ವಿಕೆಟ್ ಬಿದ್ದಾಗ ನಾವು ಕಮ್ಬ್ಯಾಕ್ ನಾವು ಗೆಲ್ತೀವಿ ಅಂತ ಅನ್ಕೊಂಡಿದ್ವಿ. ಅದಾದ್ಮೇಲೆ ಅರವಿಂದ್ ಡಿಸಿಲ್ವಾ ಬಂದ್ಬಿಟ್ಟು ಎಲ್ಲ ತಗೊಂಡೋದ್ರು ವಾಪಸ್. ಅದಾದ್ಮೇಲೆ ಏನಾಯ್ತು ಅಂತ ಎಲ್ಲರಿಗೂ ಗೊತ್ತು. ಅದೇ ತರ ಐ ಥಿಂಕ್ ಅವ್ರು ಹೆಂಗೆ ಎಲ್ಲಾ ಟೀಮ್ಸ್ ಮೇಲೆ ಸ್ಟ್ರಾಂಗ್ ಬಂದಂಗ್ ಬಂದ್ರು, ಇಂಡಿಯಾ ಹ್ಯಾಸ್ ಆಲ್ ದಿ ಫೈರ್ ಪವರ್. ಎಲ್ಲಾ ಟೀಮ್ನು ಬುಲ್ಡೋಸ್ ಮಾಡೋ ಎಲ್ಲಾ ಕೆಪಬಿಲಿಟಿ ಇದೆ ಅಂಡ್ ರಿಟೈನ್ ಮಾಡೇ ಮಾಡ್ತೀವಿ ಅಂತ ಅನ್ಸುತ್ತೆ. ಪರ್ಫೆಕ್ಟ್. ಸೊ ರಿಟೈನ್ ಮಾಡ್ತೀವಿ ಅಂತ ಹೇಳ್ತಾ ಈ ನಮ್ಮ ಇವತ್ತಿನ ಇಂಡಿಯಾ ನ್ಯೂಜಿಲೆಂಡ್ ಸೀರೀಸ್ ಅಲ್ದಂಗೆ, ಐ ಮೀನ್ ಆಕ್ಚುಲಿ ಇನ್ನೊಂದು ಕ್ವಶನ್ ಲಾಸ್ಟ್ ಸಚಿನ್ ನಿನಗೆ ಕೇಳಬೇಕು ಅಂತ ಅನ್ಕೊಂಡೆ. ಒಂದು ನಾವು ಇಂಡಿಯಾ ಡಾಮಿನೇಷನ್ ಬಗ್ಗೆ ಮಾತಾಡಿದ್ವಿ. ನ್ಯೂಜಿಲೆಂಡ್ ಅಂತ ಟೀಮ್ಗೆ ಹೆಂಗೆ ಮೊರಲ್ ಡೌನ್ ಆಗಿರ್ಬೋದು ಈ ತರ ಇನ್ನೇನ್ ಕ್ಲೋಸರ್ ಟು ದ ವರ್ಲ್ಡ್ ಕಪ್ ಈ ತರ ಸೀರೀಸ್ ಆಡಿದ್ರೆ? ಅವ್ರದ್ದು ಮೆಂಟಲ್ ಸ್ಟೇಟ್ ಹೆಂಗಿರತ್ತೆ? ಅಂದ್ರೆ ಇಂಪ್ಯಾಕ್ಟ್ ಅಂತೂ ಡೆಫಿನೆಟ್ಲಿ ಇರುತ್ತೆ. ಬಟ್ ಇನ್ನೊಂದೇನು ಅಂದ್ರೆ ದೇ ಆರ್ ಗೆಟಿಂಗ್ ಟು ನೋ ದ ಕಂಡೀಷನ್ಸ್ ಬೆಟರ್ ಇವಾಗ. ಸೊ ಈಗ ಒಂದು ಮೊದಲು ಪಾರ್ ಸ್ಕೋರ್ ನಮ್ಗೆ 160 170 ಇದ್ದಿದ್ರೆ ಡಿಫೆಂಡ್ ಮಾಡ್ಬೋದು. ಇವಾಗ ಅವ್ರಿಗೆ ಗೊತ್ತಾಗಿದೆ 210 220 ನನಗೆ ಪಾರ್ ಸ್ಕೋರ್ ಇಲ್ಲ. ಸೊ 2022 ವರ್ಲ್ಡ್ ಕಪ್ ಇಂಡಿಯಾ ಸೋತ್ರಲ್ಲ ಅಗೇನ್ಸ್ಟ್ ಇಂಗ್ಲೆಂಡ್, ನೋ ಲಾಸ್ ಹೊಡ್ಸ್ಕೊಂಡ್ರಲ್ಲ. ಇಂಡಿಯಾನು ಇದೇ ಫಾರ್ಮ್ಯಾಟ್ ಫಾಲೋ ಮಾಡ್ತಾ ಇದ್ರು. ಕಪಲ್ ಆಫ್ ವಿಕೆಟ್ಸ್ ಬಿದ್ರೆ ಕನ್ಸಾಲಿಡೇಟ್, ದೆನ್ ಐ ಸೆಟ್ ಅ ಟಾರ್ಗೆಟ್ ಆಫ್ 170 180. ನ್ಯೂಜಿಲೆಂಡ್ ಅದೇ ಮಾಡ್ಕೊಂಡ್ ಬರ್ತೇವೆ. ಬಟ್ ಇವಾಗ ಅವ್ರಿಗೆ ರಿಯಲೈಸ್ ಆಗಿದೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ದಟ್ ವೇ ಅಗೇನ್ಸ್ಟ್ ಟೀಮ್ ಲೈಕ್ ಇಂಡಿಯಾ. ಸೊ ಇದರ್ ಯು ಗೋ ಫಾರ್ 220, ಎನಿವೇಸ್ ಇಫ್ ಯು ಡೋಂಟ್ ಸ್ಕೋರ್ ಯು ಲೂಸ್. ನೀವು ಸೋಲ್ತೀರ ಅಂತ ಗೊತ್ತಾಗಿದೆ. ನೀವು ಸುಮ್ಮನೆ ಇನ್ನಿಂಗ್ಸ್ ನ ಕನ್ಸಾಲಿಡೇಟ್ ಮಾಡ್ಕೊಂಡು 130 140 ಸ್ಕೋರ್ ಮಾಡೋದಕ್ಕಿಂತ ಐ ವಿಲ್ ಟೇಕ್ ಮೈ ಚಾನ್ಸಸ್. 220 ಬಂದ್ರೆ ಐ ವಿಲ್ ಹ್ಯಾವ್ ಅ ಫೈಟಿಂಗ್ ಚಾನ್ಸ್. ಅಂಡ್ ಇನ್ನೊಂದೇನು ಅಂದ್ರೆ ಲೆಟ್ಸ್ ನಾಟ್ ಫರ್ಗೆಟ್, ವರ್ಲ್ಡ್ ಕಪ್ is totally a different ball game when it comes to bilateral series and world cups. Of course. So world cups alli a pressure scoring 180 190 is equal to scoring 210 220 na bilateral series. ಅದೊಂದು ತಲೆಯಲ್ಲಿ ಇದ್ದೇ ಇರುತ್ತೆ ಎಲ್ರಿಗೂ. ಸೊ ನ್ಯೂಜಿಲೆಂಡ್ ಗೆ ಸೆಟ್ ಬ್ಯಾಕ್ ಆಗಿರುತ್ತೆ ಇನಿಷಿಯಲಿ, ಬಟ್ ಅವ್ರಿಗೆ ಈ ಸೀರೀಸ್ ಒಂಥರ ಪ್ರೆಪ್ ಸೀರೀಸ್ ತರ ಆಯ್ತು. ದೇ ಆರ್ ಗೆಟಿಂಗ್ ಟು ನೋ ದ ಕಂಡೀಷನ್ಸ್. ಡ್ರಾಸ್ಟಿಕ್ ಏನ್ ಚೇಂಜ್ ಆಗೋಲ್ಲ. ಅವರ ಪೀರಿಯಡ್ ಆಫ್ 30-35 days ನಮ್ಗೆ ಡ್ಯೂ ಕಮ್ಮಿ ಆಗ್ಬೋದು, ಬಟ್ ಪಿಚಸ್ ಡೋಂಟ್ ಚೇಂಜ್. ಸೊ ಇಟ್ ಈಸ್ ಅ ಗುಡ್ ಲರ್ನಿಂಗ್ ಟೂರ್ ಫಾರ್ ನ್ಯೂಜಿಲೆಂಡ್ ಆಲ್ಸೋ. ಸೊ ನ್ಯೂಜಿಲೆಂಡ್ ಸೆಮೀಸ್ ಕ್ವಾಲಿಫೈ ಆದ್ರೆ ಡೋಂಟ್ ಬಿ ಸರ್ಪ್ರೈಸ್ಡ್. ಬಿಗ್ ಸ್ಟೇಟ್ಮೆಂಟ್. ನೋಡೋಣ. ಸೊ ಇನ್ನ ಕಾದು ನೋಡುವ. ಇನ್ನೇನು ಫೆಬ್ರವರಿಲಿ ಸ್ಟಾರ್ಟ್ ಆಗತ್ತೆ ವರ್ಲ್ಡ್ ಕಪ್. ಇನ್ನ ಒಂದ್ 2 ಮ್ಯಾಚ್ ಇದೆ ಇಂಡಿಯಾ ನ್ಯೂಜಿಲೆಂಡ್. ಇನ್ ನೆಕ್ಸ್ಟ್ ನಮ್ದು WPL ತುಂಬ ನಮ್ಮ ಹೆಣ್ಮಕ್ಳು ತುಂಬಾ ಸಖತ್ತಾಗಿ ಆಡ್ತಾ ಇದಾರೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಯಾವ್ದು ರಿವ್ಯೂ ಆಗ್ಲಿ ಅಥವಾ ಇದು ಶೋ ಮಾಡಕ್ ಆಗಿಲ್ಲ. ನಾವ್ ಏನ್ ಅನ್ಕೊಂಡಿರೋದು ಅಂದ್ರೆ ಒಂದು ಮಟ್ಟಕ್ಕೆ ಬಂದ ಮೇಲೆ ಅಂದ್ರೆ ಎಲ್ಲಾರು 8 ಮ್ಯಾಚ್ ಆಗಿ ಯಾರು ಫೈನಲಿಸ್ಟು, ಇನ್ಯಾರು ಸೆಕೆಂಡ್ ಥರ್ಡ್ ಅವ್ರು ಆಡ್ಬೇಕು ಸೆಮೀಸು ಅನ್ನೋ ಸ್ಟೇಟ್ ಬಂದಾಗ ಒಂದು ಎಪಿಸೋಡ್ ಮಾಡೇ ಮಾಡ್ತೀವಿ ಅದ್ರ ಬಗ್ಗೆನು. ಸೊ ಅಲ್ಲಿ ಎಲ್ಲಾ ನಮ್ಮ ವ್ಯೂವರ್ಸ್ಗೂ
ನಮ್ಮ ಜೊತೆ ಇದ್ದು ಹಿಂಗೆ ಸಪೋರ್ಟ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಇನ್ನ ನಿಮ್ ಫ್ರೆಂಡ್ಸ್ಗೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತಾ ಇದೇ ತರ ಒಳ್ಳೆ ಕಂಟೆಂಟ್ ಕೊಡಕ್ ಟ್ರೈ ಮಾಡ್ತೀವಿ. ಇವತ್ತಿನ ಈ ಎಪಿಸೋಡ್ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಸಚಿನ್, ಥ್ಯಾಂಕ್ ಯು ದರ್ಶನ್, ಅಂಡ್ ಥ್ಯಾಂಕ್ ಯು ಆಲ್ ಆರ್ ವ್ಯೂವರ್ಸ್. ಥ್ಯಾಂಕ್ಸ್ ಭಾರ್ಗೇಣ ಫಾರ್ Thank you, everyone. ಥ್ಯಾಂಕ್ ಯು. ಧನ್ಯವಾದ.